ಹಾಯ್ ಎಲ್ಲರಿಗೂ ಸ್ವೀಟ್ ಆ್ಯಂಡ್ ಸ್ಪೈಸಸ್ ರೆಸಿಪೀಸ್ಗೆ ಸ್ವಾಗತ. ನಾವಿವತ್ತು ಒಂದು ಅಥೆಂಟಿಕ್ಕಾಗಿ ಒಂದು ಹಳೆಯ ಕಾಲದ ಡಿಶ್ ಮಾಡೋಣ. ಸೊ ನೋಡ್ತಿರ್ಬೋದು, ಇಲ್ಲಿ ನಾನು ಬ್ಯಾಂಬೂ ಶೂಟ್ನ ತೊಗೊಂಡಿದ್ದೀನಿ. ಇದು ಗ್ರೋಯಿಂಗ್ ಬ್ಯಾಂಬೂ ಶೂಟು, ತುಂಬ ಎಳೆದಿರಬೇಕು. ಸೊ ಅದನ್ನು ಮೇಲ್ಗಡೆ ಇರೋದೆಲ್ಲ ಸಿಪ್ಪೆ ತೆಗೆದ್ರೆ ಈ ರೀತಿಯಾಗಿ ಸಿಗುತ್ತೆ ನಮಗೆ. ಇದನ್ನು ಬಳಸ್ಕೊಂಡು ನಾವು ಒಂದು ಡಿಶ್ನ ಪ್ರಿಪೇರ್ ಮಾಡೋಣ. ಸೊ ಇದನ್ನು ತೆಗೆದ ತಕ್ಷಣವೇ ಹೆಚ್ಚಿ ನೀರಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಹಾಗೆ ಬಿಟ್ಟರೆ ಅದು ಗಟ್ಟಿಯಾಗಿಬಿಡುತ್ತೆ, ಅದನ್ನು ಮತ್ತೆ ಅಡುಗೆ ಮಾಡೋಕ್ಕೆ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ಅದನ್ನು ಓಪನ್ ಮಾಡಿದ ತಕ್ಷಣ, ಸಿಪ್ಪೆಲ್ಲ ತೆಗೆದ ತಕ್ಷಣ ಈ ರೀತಿಯಾಗಿ ಹೆಚ್ಕೊಂಡು ನೀರಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ನೋಡ್ಬೋದು, ಚೆನ್ನಾಗಿ ಹೆಚ್ತಾ ಇದ್ದೀನಿ ಇಲ್ಲಿ. ಸೊ ಈ ರೀತಿ ಮಧ್ಯೆ ಗಟ್ಟಿ ಬರುತ್ತೆ ರಿಂಡು, ಅದನ್ನು ತೆಗೆದು ಹಾಕಬೇಕು. ಹಾಗೆ ಸಾಫ್ಟ್ ಇರುವಂಥದ್ದನ್ನೆಲ್ಲ ಕೊಚ್ಚಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಸೊ ನಾನಿಲ್ಲಿ ನೀರಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇದನ್ನು 2 ದಿನ ನೆನೆ ಹಾಕಬೇಕು, ಅಂದರೆ 2 ದಿನ ನೀರಲ್ಲೇ ಬಿಡಬೇಕು. ನೀರಲ್ಲಿ ಬಿಟ್ಟು 2 ದಿನಕ್ಕೆ ಒಂದ್ಸಲಿ ಅಂತ ನೀರು ಚೇಂಜ್ ಮಾಡಿಟ್ಟಿದ್ದೀನಿ. ಸೊ ಅವಾಗಷ್ಟೇ ಇದನ್ನು ಮಾಡ್ಲಿಕ್ಕೆ ಬರುತ್ತೆ. ಇಲ್ಲಾಂದರೆ ಅದು ಅಷ್ಟೊಂದು ಸರಿ ಆಗೋದಿಲ್ಲ. ಏನೇ ಅಡುಗೆ ಮಾಡಲಿಕ್ಕಾದ್ರೂ ನೆನೆಸ್ಬಿಟ್ಟು ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಈಗ 2 ದಿನ ಆಗಿದೆ. 2 ದಿನ ನಾನು ನೀರಲ್ಲಿ ನೆನೆಸಿಟ್ಟು 2 ನೀರನ್ನ ಚೇಂಜ್ ಮಾಡಿದ್ದೀನಿ ನಾನು. ಸೊ ಇವಾಗ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಸೋಸಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಸೊ ನಾನು ಅದು ಮಾಡಲಿಕ್ಕೆ ಇಲ್ಲಿ ಹಲಸಂದಿ ಕಾಳನ್ನ ರಾತ್ರಿನೇ ನೆನೆ ಹಾಕಿಟ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಹಲಸಂದಿ ಕಾಳು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರೋ ಅಷ್ಟು ಕ್ವಾಂಟಿಟಿ. ನಾನಿಲ್ಲಿ ಒಂದು ಬೌಲಷ್ಟು ಹಲಸಂದಿ ಕಾಳು ತೊಗೊಂಡಿದ್ದೀನಿ. ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಕುಕ್ಕರ್ಗೂ ಕಾಳುಗಳನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಕಾಳು ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು 1 ವಿಷಲ್ ಅಥವಾ 2 ವಿಷಲ್ ಕೂಗಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ಕುಕ್ಕರ್ ಅಥವಾ ನೀವು ಪಾತ್ರೆ ತೊಗೊಂಡ್ರೂ ಓಕೆ, ಯಾವುದಾದ್ರೂ ಓಕೆ. ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಕಳಲೆನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಸೊ ಇವಾಗ 2 ಒಂದೇ ಕಡೆ ಬೇಯ್ತಾ ಇದೆ. ಸೊ ನಾನಿಲ್ಲಿ 2 ಈರುಳ್ಳಿ ಮತ್ತು 2 ಟೊಮೆಟೊ ತೊಗೊಂಡಿದ್ದೆ, ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಸೊ ಹೀಗೆ ಗುರಳ್ದು 3 ಟೀ ಸ್ಪೂನಷ್ಟು ಗುರಳ್ ತೊಗೊಂಡು ಅದನ್ನು ಕೂಡ ಹುರ್ಕೊಂಡು ಪುಡಿ ಮಾಡಿಟ್ಕೊಳ್ತೀನಿ ನಾನಿಲ್ಲಿ. ಸೊ ಈಗ ಹುರಿದಾಗಿದೆ, ಚೆನ್ನಾಗಿ ಚಟಪಟ ಸಿಡ್ದಿದೆ. ಸೊ ಆ ಥರ ಎಲ್ಲ ಸಿಡಿಯುವಾಗ ಆರಿಸಿಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಟ್ಕೊಂಡ್ಬಿಡೋಣ. ಹಾಗೆ ಇಲ್ಲಿ ನೋಡ್ಬೋದು, ವಿಷಲ್ ಆಗಿದೆ, 2 ವಿಷಲ್ ಆಗಿದೆ. ಸೊ ತೆಗೆದು ನೋಡಿದರೆ ನೋಡಿ, ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು ನನಗೆ. ಹಾಗೆ ಈ ಕಡೆ ಕಳಲೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಈ ರೀತಿ ಬೇಯಿಸ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಒಂದು ಕಡಾಯಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ. ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಸೊ ಎಣ್ಣೆಲಿ ನೀಟಾಗಿ ಫ್ರೈ ಮಾಡೋಣ. ಹಾಗೆ ಇವಾಗ ನೋಡ್ಬೋದು ನೀವು, ಚೆನ್ನಾಗಿ ಸಾಫ್ಟ್ ಆಗಿದೆ, ಕಲರ್ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತಿದೆ. ಇದಕ್ಕೆ ಈಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೇ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳೋಣ. ಇದೆಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಕಾಳುಗಳು ಬೇಯಿಸಿಟ್ಕೊಂಡಂತಹ ಹಲಸಂದಿ ಕಾಳನ್ನ ಆ್ಯಡ್ ಮಾಡಿ, ಅದಕ್ಕೇ ಕಳಲೆ ಕೂಡ ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಉಪ್ಪು ಕೂಡ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿ, ಇದಕ್ಕೇ ನಾವು ತುರಿದಿಟ್ಕೊಂಡಂತಹ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ, ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಹಾಗೆ ತೆಂಗಿನ ತುರಿ ಹಾಕಿ ಇದಕ್ಕೆ ಏನು ಗುರಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಆ ಪುಡಿ ಕೂಡ ಉದುರಿಸಿ ನೀಟಾಗಿ ಮಿಕ್ಸ್ ಮಾಡಿ 1-2 ರಿಂದ 3 ನಿಮಿಷ ಬೇಯಿಸಿದರೆ ಸಾಕು. ಆಲ್ರೆಡಿ ಕಾಳು ಎಲ್ಲ ಬೆಂದಿರೋದ್ರಿಂದ ಒಗ್ಗರಣೆಯಲ್ಲಿ ಮಾಗಿದರೆ ಸಾಕು ಅಷ್ಟೇ. ನಮಗೆ ಪಲ್ಯ ರೆಡಿ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಸರ್ವ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ.
ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆ ಪಲ್ಯನ ಮಾಡಿದ್ದೀನಿ. ಸೊ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೆಲ್ತ್ ವೈಸ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಇದು ವೆಯ್ಟ್ ಲಾಸ್ ರೆಸಿಪಿ ಕೂಡ ಆಗುತ್ತೆ. ಹಾಗೆ ಇದರಲ್ಲಿ ಕಡಲೆಯಲ್ಲಿ ತುಂಬ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕೂಡ ಇರುತ್ತೆ. ಹಾಗೆ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಸ್ ಏನೂ ಬರೋದಿಲ್ಲ. ಸೊ ಈ ರೀತಿಯಾಗಿ ಒಂದು ಡಿಶ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ತೀನಿ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು, ಇದು ಬ್ಯಾಂಬೂ ಶೂಟ್ಸ್ ಎಲ್ಲ. ಸೊ ಆ ಥರ ಸಿಕ್ಕಾಗ ಈ ರೀತಿಯಾಗಿ ಒಂದು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರದ್ದು ವಡೆ ಕೂಡ ಮಾಡ್ತಾರೆ, ಬೇಕಿತ್ತು ಅಂದರೆ ಕಮೆಂಟ್. ಇದೇ ಥರ ರೆಸಿಪೀಸ್ ನಿಮಗೆ ಬೇಕಂದರೆ ಪ್ಲೀಸ್ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ, ನಮ್ಮ ಚಾನಲಲ್ಲಿ ಬರುವಂಥ ರೆಸಿಪೀಸ್ ಎಲ್ಲ ಇಷ್ಟ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ ಯು.